ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ನೋಡೋಣ ಲವ್ ರೀಡಿಂಗ್ ಅಲ್ಲಿ ವೃಶ್ಚಿಕ ರಾಶಿ ಅವರಿಗೆ ಬರುವಂತ ದಿನಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಓಕೆ, ಸೊ 6th of March ಇಂದ 10th of March ವರೆಗೂ ಲವ್ ರೀಡಿಂಗ್ ಅಲ್ಲಿ ಏನೆಲ್ಲ ಅವರಿಗೆ ಆಬ್ಸ್ಟಿಕಲ್ಸ್ ಬರ್ತಾ ಇದೆ, ಮತ್ತೆ ಅವರ ಎನರ್ಜಿ, ಅವರ ಫೀಲಿಂಗ್, ಅವರ ಪಾರ್ಟ್ನರ್ ಫೀಲಿಂಗ್ ಯಾವ ರೀತಿ ಇದೆ, ಗೈಡೆನ್ಸ್ ಏನ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ, ಇಂಟಿಟ್ಯೂವ್ ಗೈಡೆನ್ಸ್ ಕೂಡ ನಾವು ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬರೋಣ. ಇನ್ನುವರೆಗೂ ನೀವೇನಾದ್ರೂ ಎನರ್ಜಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಯುರೇಟ್ ಆದಂತ ನಿಮ್ಗೆ ರೀಡಿಂಗ್ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅವ್ರ ಜೊತೆಗೆ ಒಂದ್ಸಾರಿ ಏನ್ ಮಾಡಿ ವಿಡಿಯೋನ ಶೇರ್ ಮಾಡಿ. ಯಾರು ಯಾವ ರಾಶಿಯವ್ರು ಇರ್ತಾರೆ ಅವ್ರು ಅದನ್ನ ಚೆಕ್ ಮಾಡ್ತಾರೆ. ಸೊ ಹಾಗಿದ್ರೆ ನೋಡೋಣ ಏನ್ ಬರ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ, ಏನೆಲ್ಲ ಒಂದು ಲವ್ ರೀಡಿಂಗ್ ಬರ್ತಾ ಇದೆ. ಓಕೆ, ಸೊ ಫ್ರೆಂಡ್ಸ್, ನಾನಿಲ್ಲಿ ಚೆಕ್ ಮಾಡ್ತಾ ಇರುವಂತದ್ದು ವೃಶ್ಚಿಕ ರಾಶಿಯವರು ಯಾವುದೋ ಒಂದು ಕಾರ್ಮಿಕ್ ಪ್ಯಾಟರ್ನ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಏನೋ ಒಂದು ಡೌನ್ ಫಾಲ್ ಆಗುವಂತ ಚಾನ್ಸಸ್ ಇದೆ. ಕರಿಯರ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು. ಅವರ ಎನರ್ಜಿಯನ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ, ತುಂಬಾನೇ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇದ್ದಾರೆ. ಮತ್ತೆ ಏನೋ ಆ ರೀತಿ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಅವರ ಒಂದು ಎನರ್ಜಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಏನೋ ಒಂದು ಡೌನ್ ಫಾಲ್ ಬರ್ತಾ ಇದೆ ಅವರ ಲೈಫ್ ಅಲ್ಲಿ. ಡೌನ್ ಫಾಲ್ ಆಗುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ನನಗೆ. ಮತ್ತೆ ಇನ್ನು ಅವರ ಫೀಲಿಂಗ್ಸ್ ಯಾವ ರೀತಿ ಇದೆ, ನಿಮ್ಮ ವೃಶ್ಚಿಕ ರಾಶಿಯವ್ರದ್ದು ಫೀಲಿಂಗ್ಸ್ ಯಾವ ರೀತಿ ಇದೆ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೋ ಒಂದು ಝೋನ್ ಅಲ್ಲಿ ಸ್ಟಕ್ ಆಗಿದ್ದೀರಾ. ಸೊ ಅದರಿಂದ ನಿಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಗೈಡೆನ್ಸ್ ಮಸ್ಟ್ ಅವಶ್ಯಕತೆ ಇದೆ. ಗೈಡೆನ್ಸ್ ಯಾರಾದ್ರೂ ನಿಮ್ಗೆ ಮಾಡಿದ್ರೆ ಮಾತ್ರ ನೀವು ಹೊರಗೆ ಬರುವಂತ ಚಾನ್ಸಸ್ ತುಂಬಾನೇ ಇದೆ. ನೀವು ನಿಮ್ಮಷ್ಟಕ್ಕೆ ನೀವೇ ಡಿಸಿಷನ್ ತಗೊಳಿಕ್ ಹೋಗ್ಬೇಡಿ. ಏನೋ ಇದ್ರೂ ಕೂಡ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಫೀಲಿಂಗ್ಸ್ ಅನ್ನ ನಾನು ಹೇಳ್ತಾ ಇರುವಂತದ್ದು. ಎಲ್ಲೋ ಸಂವೇರ್ ನೀವು ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಸ್ಟಕ್ ಆಗಿದ್ದೀರಾ ಅನ್ನೋಂತ ಭಾವನೆ ಇದೆ. ಸೊ ನೋಡಿ, ಇಲ್ಲಿನೂ ಕೂಡ ನೋಡಿ 7 of Cups ಬರ್ತಾ ಇದೆ. ಇಲ್ಲಿನೂ ತುಂಬಾನೇ ಕನ್ಫ್ಯೂಷನ್ಸ್. ನಿಮ್ಮಲ್ಲೇ ನೀವು ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೀರಾ, ನೆಗೆಟಿವಿಟಿ ತುಂಬಿಕೊಂಡಿದ್ದೀರಾ. ನಿಮ್ಮ ಪಾರ್ಟ್ನರ್ ಬಗ್ಗೆ ಏನೋ ಒಂದು ನೆಗೆಟಿವಿಟಿ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಕೂಡ ಅದೇ ರೀತಿಯಾಗಿದೆ ಕಾಣ್ತಾ ಇದೆ ನನಗೆ. ನಿಮ್ಮ ಪಾರ್ಟ್ನರ್ ಕೂಡ ತುಂಬಾನೇ ಒಂದು ನೆಗೆಟಿವಿಟಿ ತುಂಬಿಕೊಂಡಿದ್ದಾರೆ. ಅವರು ಕೂಡ ಯಾವ್ದು ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಏನ್ ತೊಂದರೆ ಬರ್ತಾ ಇದೆ, ಇಬ್ರಿಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಲೈಫ್ ಅಲ್ಲಿ. ಒಂದು ಹಾರ್ಮನಿ ಇಲ್ಲ, ರಿಲೇಶನ್ಶಿಪ್ ಅಲ್ಲಿ ಹಾರ್ಮನಿ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಪ್ರಾಬ್ಲಮ್ಸ್ ಬರ್ತಾ ಇರುವಂತದ್ದು. ನೀವೇನೋ ಥಿಂಕ್ ಮಾಡ್ತೀರಾ, ಅವ್ರೇನೋ ಥಿಂಕ್ ಮಾಡ್ತಾರೆ. ಹೊಂದಾಣಿಕೆ ಆಗ್ತಾ ಇಲ್ಲ ಇಬ್ರಿಗೂ ಕೂಡ. ಏನೋ ಸೀಕ್ರೆಟಿವ್ ಆಗಿ ನಡೀತಾ ಇದೆ. ಏನೋ ಸೀಕ್ರೆಟಿವ್ ಇದೆ, ನಿಮ್ಮಲ್ಲಿರ್ಬೋದು, ಅವರಲ್ಲಿರ್ಬೋದು. ಎನರ್ಜಿ ಬರ್ತಾ ಇರುವಂತದ್ದು. ಏನೋ ಹೈಡಿಂಗ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಫ್ಯೂಚರ್ ಅಲ್ಲಿ ಏನೋ ಒಂದು ಬ್ಯಾಲೆನ್ಸ್ ತಪ್ಪೋ ಹಾಗೆ ಕಾಣ್ತಾ ಇದೆ. ಡಿಪ್ರೆಷನ್ ಅಲ್ಲಿ ಹೋಗುವಂತ ಚಾನ್ಸಸ್ ಇದೆ. ಓಕೆ, ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ ಓಕೆ, ಈ ಒಂದು ರಿಲೇಶನ್ಶಿಪ್ ಹೇಗಿದೆ ಅಂತಂದ್ರೆ ಏನೋ ಅಟ್ರಾಕ್ಟಿವ್ ಆಗಿ ನೀವು ಕೂಡ್ಕೊಂಡಿದ್ದೀರಾ. ಬಟ್ ಇದರಲ್ಲಿ ಅಷ್ಟೊಂದು ನಿಮ್ಗೆ ನೀವು ಇನ್ವಾಲ್ವ್ಮೆಂಟ್ ತಗೊಳ್ತಾ ಇಲ್ಲ. ಈ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಆ ಒಂದು ರಿಲೇಶನ್ಶಿಪ್ಗೆ ಎಷ್ಟು ಎಫರ್ಟ್ ಹಾಕಿ ಉಳಿಸ್ಕೋಬೇಕು ಅಂತ ಇದೆ, ಅದನ್ನ ನೀವು ಮಾಡ್ತಾ ಇಲ್ಲ. ಕನ್ಫ್ಯೂಷನ್ಸ್ ತುಂಬಾನೇ ಕಾಣ್ತಾ ಇದೆ ನನಗೆ. ಎಮೋಷನಲ್ ಫುಲ್ಫಿಲ್ಮೆಂಟ್ ಇಲ್ಲ, ಟ್ರಸ್ಟ್ ಇಲ್ಲ. ಬೇಕು ಬೇಕು ಬೇಡ ಬೇಡ ಅನ್ನೋ ರೀತಿಯಾಗಿ ರಿಲೇಶನ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಗೈಡೆನ್ಸ್ ಏನ್ ಬರ್ತಾ ಇದೆ ನೋಡಿ, ಗೈಡೆನ್ಸ್ ತುಂಬಾ ಕ್ಲಿಯರ್ ಆಗಿದೆ. ನೀವು ತುಂಬಾ ಸ್ಟ್ರಿಕ್ಟ್ ಆಗಿ ನಡ್ಕೊಳ್ತಾ ಇದ್ದೀರಾ ರಿಲೇಶನ್ಶಿಪ್ ಅಲ್ಲಿ. ಅಗ್ರೆಸಿವ್ ಆಗಿರೋದು, ಸಿಟ್ಟಲ್ಲಿರೋದು,
ನಾನೇ ಅನ್ನೋವಂಥದ್ದು ಇರ್ಬೋದು. ಸೊ ರೆಸ್ಟ್ರಿಕ್ಷನ್ಸ್ ಇರ್ಬೋದು, ನಂದೇ ನಡಿಬೇಕು, ನನ್ನನ್ನು ಕೇಳಿನೇ ಮುಂದೆ ಏನಾದ್ರೂ ಮಾಡ್ಬೇಕು, ಈ ರೀತಿ ಎಲ್ಲ ಇರೋದ್ರಿಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಎಲ್ಲೋ ಡೌನ್ ಫಾಲ್ ಆಗುವಂತ ಚಾನ್ಸಸ್ ತುಂಬಾನೇ ನನಗೆ ಕಾಣ್ತಾ ಇದೆ. ಈ ಒಂದು 10 days ಅಲ್ಲಿ ಅಬ್ಸರ್ವ್ ಮಾಡಿ ನನಗೆ ಕಮೆಂಟ್ ಹಾಕಿ, ನೀವು ಗೊತ್ತಾಗುತ್ತೆ. ಸೊ ಅದನ್ನ ಫಸ್ಟ್ ನೀವು ಕ್ಲಿಯರ್ ಮಾಡ್ಕೋಬೇಕು. ನೋಡಿ, ಇದು ಫ್ಯೂಚರ್ ರೀಡಿಂಗ್ ನಾನು ಹೇಳ್ತಾ ಇರೋದು. ಸೊ ಫ್ಯೂಚರ್ ರೀಡಿಂಗ್ ಅಂತಂದ್ರೆ ನೀವು ಪ್ರೆಸೆಂಟ್ ಅಲ್ಲಿ ಏನೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕು, ಅದಕ್ಕೆ ನೀವು ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡಬೇಕು ಅನ್ನೋವಂಥದ್ದೇ ಇಲ್ಲಿ ಹೇಳುವಂತದ್ದು. ಗೈಡೆನ್ಸ್ ಕೂಡ ಅದೇ ಬರ್ತಾ ಇದೆ. ನೀವು ಎಲ್ಲಿವರೆಗೂ ಆ ಒಂದು ನಿಮ್ಮ ಅಹಮನ್ನ ಬಿಡೋದಿಲ್ಲ, ಅಲ್ಲಿವರೆಗೂ ಈ ರಿಲೇಶನ್ಶಿಪ್ ಹೀಗೆ ಮುಂದುವರಿಯೋದು, ಅಥವಾ ಎಲ್ಲೋ ಒಂದ್ ಕಡೆ ಹೋಗಿ ಎಂಡ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಆ ರಿಸ್ಟ್ರಿಕ್ಷನ್ಸ್ ಅನ್ನ ಬಿಡ್ಬೇಕು ನೀವು. ನೋಡಿ, ಏನಾಗುತ್ತೆ, ಒಂದ್ ಸರ್ಟನ್ ಟೈಮ್ ಅಲ್ಲಿ ಎಲ್ಲಾನು ನಮ್ಮಂತೆನೆ ನಡಿಬೇಕಂತಂದ್ರೆ ಆಗೋದಿಲ್ಲ. ಸೊ ಸ್ವಲ್ಪ ಫ್ರೀಡಮ್ ಬೇಕಾಗುತ್ತೆ ರಿಲೇಶನ್ಶಿಪ್ ಅಲ್ಲಿ, ಎಸ್ಪೆಷಲಿ ಫ್ರೀಡಮ್ ಬೇಕಾಗುತ್ತೆ. ಫ್ರೀಡಮ್ ಅಂದ್ರೆ ನೋಡಿ, ಟೋಟಲಿ ಬಿಟ್ಕೊಡೋದು ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಪ್ರೈವೇಸಿ ಬೇಕಾಗತ್ತೆ. ಅದು ಇಲ್ಲಿ ಕಾಣ್ತಾ ಇಲ್ಲ ನನ್ಗೆ. ಓಕೆ, ಸೊ ಹಾಗಾಗಿ ನಿಮ್ಗೆ ತೊಂದರೆಗಳು ಬರುತ್ತೆ ಅಂತಾನೆ ಇಲ್ಲಿ ಕಾರ್ಡ್ಸ್ ಅಷ್ಟು ಹೇಳ್ತಾ ಇರುವಂತದ್ದು. ಹಾಗಿದ್ರೆ ನಿಮ್ಗೆ ನೋಡೋಣ ಇಂಟ್ಯೂಟಿವ್ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿ ಒಂದ್ಸಾರಿ ಚೆಕ್ ಮಾಡೋಣ. Ancient acknowledge. Tap into the wisdom of the ancients. Their knowledge guides you now. ತುಂಬಾ ಸಿಂಪಲ್ ಇದೆ ಫ್ರೆಂಡ್ಸ್. ನೋಡಿ, ಗೈಡೆನ್ಸ್ ಕೂಡ ನಿಮ್ಗೆ ಏನ್ ಬರ್ತಾ ಇದೆ ಅಂತ ಹೇಳಿ, ನೀವು ನಿಮ್ಮ ಒಂದು ಓಲ್ಡ್ ಥಿಂಕಿಂಗ್ ಅನ್ನ ಬಿಟ್ಟು ಪ್ರೆಸೆಂಟ್ ಜನರೇಷನ್ ಏನಿದೆ ಅದ್ರ ಜೊತೆಗೆ ನೀವು ನಡೆದ್ರೆ ಮಾತ್ರ ನಿಮ್ಮ ಒಂದು ರಿಲೇಶನ್ಶಿಪ್ ಕಂಪ್ಲೀಟ್ ಆಗುತ್ತೆ ಅಂತ ಬರ್ತಾ ಇರುವಂತದ್ದು. ಮತ್ತೆ ಯಾರಾದ್ರೂ ಹಿರಿಯರ ಸಹಾಯ ತಗೊಳ್ಳಿ. ನೀವು ಇಲ್ಲಿನೂ ಕೂಡ ಬರ್ತಾ ಇರುವಂತದ್ದು ನೋಡಿ, ಯಾಕೆ ನಾನು ಇದು ಯಾಕೆ ಕಾರ್ಡ್ ಬಂದಿದೆ ಅಂತಂದ್ರೆ, ಇಲ್ಲಿನೂ ಕೂಡ ನೀವು ನಿಮ್ಮ ಒಂದು ಫೀಲಿಂಗ್ಸ್ ಕ್ಲಾರಿಟಿ ಇಲ್ಲ. ಹಾಗಾಗಿ ಈ ಕಾರ್ಡ್ ಕೂಡ ಅದನ್ನೇ ಹೇಳುತ್ತೆ. ಯಾರಾದ್ರೂ ದೊಡ್ಡವ್ರು ಇರ್ತಾರೆ, ಹಿರಿಯರು ಇರ್ತಾರೆ, ಅವರ ಒಂದು ಗೈಡೆನ್ಸ್ ಅನ್ನ ತಗೊಳ್ಳಿ. ಸೆಲ್ಫ್ ಡಿಸಿಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ನೀವು ಕನ್ಫ್ಯೂಷನ್, ನಿಮ್ಮ ಪಾರ್ಟ್ನರು ಕನ್ಫ್ಯೂಷನ್, ಅವ್ರದ್ದು ಫೀಲಿಂಗ್ಸ್ ನನ್ಗೆ ಅದೇ ರೀತಿ ಕಾಣ್ತಾ ಇದೆ. ಓಕೆ, ಈ ರೀತಿ ನಿಮ್ಗೆ ಬರ್ತಾ ಇರೋಂತ ಒಂದು ವೀಕ್ ಅಂತ ಹೇಳ್ಬೋದು. ಹಾಗಿದ್ರೆ ರೀಡಿಂಗ್ ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು ನನ್ಗೆ ಒಂದ್ಸಾರಿ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.